ನಮಸ್ಕಾರ. KCET ಕೌನ್ಸಿಲಿಂಗ್ 2025 ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಈಗ ನಿಮಗೆ 2025 ಪರೀಕ್ಷೆಯ KCET ಅನ್ನು ಯಾವ ದಿನಾಂಕದಂದು ಎಷ್ಟು ಗಂಟೆಗೆ ಬರೆಯಬಹುದು ಅನ್ನೋದು ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಅದನ್ನು ತೋರಿಸಿಕೊಳ್ಳುವಂತಹದ್ದೇ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಅದನ್ನು ನೋಡ್ಕೊಂಡು ಬರೋಣ. ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ನೀವು ಒಂದು ಸಬ್ಸ್ಕ್ರೈಬ್ ಕೊಡುವುದರಿಂದ ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ, ಮತ್ತು ಒಂದು ಲೈಕ್ ನೀಡುವುದರ ಮುಖಾಂತರ ಇನ್ನೊಬ್ಬರಿಗೆ ಈ ವಿಡಿಯೋ ರೀಚ್ ಆಗಿ ಅಷ್ಟು ಇಷ್ಟು ಸಹಾಯ ಆದರೆ ಆಗುತ್ತೆ. ಪ್ಲೀಸ್ ಟು ಹೆಲ್ಪ್. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇಲ್ಲಿ ಒಂದು ಟೈಮ್ ಟೇಬಲ್ ಅನ್ನು ರಿಲೀಸ್ ಮಾಡುತ್ತಾರೆ. ಅದನ್ನೇ ತೋರಿಸ್ತಾ ಇದ್ದೀನಿ ಪ್ರೂಫ್ ಮುಖಾಂತರ. ನಿಮ್ಮ ಫ್ರೆಂಡ್ಸ್ಗೂ ತಪ್ಪದೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ದಿನಾಂಕ 16/1/2025 ಅಂತ ಇದೆ. ಹೌದು, ಪ್ರಕಟಣೆ CET 2025 2025ನೇ ಸಾಲಿನ ಇಂಜಿನಿಯರಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPharm ಮತ್ತು ಫಾರ್ಮಸ್, ಕೃಷಿ ವಿಜ್ಞಾನ ಕೋರ್ಸ್ಗಳು, ವೆಟರ್ನರಿ ಹಾಗೂ BSc ನರ್ಸಿಂಗ್ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ದಿನಾಂಕ 16/4/2025 ಅಂದರೆ 16 ಏಪ್ರಿಲ್ 2025 ಮತ್ತು 17 ಏಪ್ರಿಲ್ 2025 ನಡೆಸಲು ದಿನಾಂಕಗಳನ್ನು ನಿಗದಿಪಡಿಸಲಾಗಿದೆ. ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ವೇಳಾಪಟ್ಟಿ ದಿನಾಂಕ 16 ಏಪ್ರಿಲ್ 2025 ದಿನ ಬುಧವಾರ. ಸಮಯ ಬೆಳಗ್ಗೆ 10:30ರಿಂದ 11:50 ಫಿಸಿಕ್ಸ್ ಇರುತ್ತೆ, ಮತ್ತು ಮಧ್ಯಾಹ್ನ 2:30ರಿಂದ 3:50 ರಾಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಇರುತ್ತೆ. ಒಟ್ಟು 2 ಸಬ್ಜೆಕ್ಟ್ ಅಂಕಗಳು 120. ಓಕೆ, 60 + 60. ಓಕೆ, ನಂತರ 17 ಏಪ್ರಿಲ್ 2025 ಗುರುವಾರ ಬೆಳಿಗ್ಗೆ 9:30ರಿಂದ 11:50 ಮ್ಯಾಥಮೆಟಿಕ್ಸ್ ಇರುತ್ತದೆ, ಮತ್ತು ಅದೇ ದಿನ ಮಧ್ಯಾಹ್ನ 2:30ರಿಂದ 3:50 ಬಯೋಲಜಿ ಇರುತ್ತದೆ. ಸೇಮ್ ಟು ಪ್ರತಿಯೊಬ್ಬ ಸಬ್ಜೆಕ್ಟ್ಗೂ 60 ಮಾರ್ಕ್ಸ್ ಇದ್ದೇ ಇರುತ್ತದೆ. ಇಲ್ಲಿ ಮೆನ್ಷನ್ ಮಾಡಿ ಕೂಡ ಕೊಟ್ಟಿದ್ದಾರೆ, ಕಾಣ್ತಾ ಇದೆ. ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಬೆಂಗಳೂರು, ಬೆಳಗಾವಿ, ವಿಜಯಮರ ಮತ್ತು ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ. 18 ಏಪ್ರಿಲ್ 2025 ಶುಕ್ರವಾರ ಬೆಳಗ್ಗೆ 10:30ರಿಂದ 11:30 ಈ ಸಬ್ಜೆಕ್ಟ್ ಅನ್ನು ನಡೆಸಲಾಗುತ್ತೆ. ಓಕೆ, ಇವು ಕೆಲವು ಸೂಚನೆಗಳನ್ನು ಮತ್ತು ಒಂದ್ಸರಿ ಓದ್ತೀನಿ, ತಿಳಿದುಕೊಳ್ಳಿ. CET 2025ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ 23/1/2025 ಪ್ರಾರಂಭಿಸಲಾಗುವುದು. ಆವಾಗಲೇ ಆಗಿದೆ. ಅಭ್ಯರ್ಥಿಗಳಿಗೆ ಲಾಗಿನ್ ಸಂದರ್ಭದಲ್ಲಿ ನಮೂದಿಸುವ ಮೊಬೈಲ್ ಸಂಖ್ಯೆಗೆ OTP ಕಳುಹಿಸಿ ಪ್ರಮಾಣೀಕರಿಸಿದ ನಂತರ ಅರ್ಜಿ ಭರ್ತಿ ಮಾಡಲು ಅವಕಾಶ ನೀಡಲಾಗುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಅವರದೇ ಮೊಬೈಲ್ ಸಂಖ್ಯೆಯನ್ನು ಮಾತ್ರ ನೀಡಬೇಕು, ಬೇರೆ ಯಾರ್ದು ನೀಡಬಾರ್ದು. ಓಕೆ, ಒಂದು ಮೊಬೈಲ್ ಸಂಖ್ಯೆಯನ್ನು ಒಬ್ಬ ಅಭ್ಯರ್ಥಿ ಮಾತ್ರ ಉಪಯೋಗಿಸಬಹುದು. ಅಂದರೆ ಒಬ್ಬರೇ ಇರುತ್ತಾರೆ ಅಲ್ವಾ ಮನೆಯಲ್ಲಿ. ಕೇವಲ ಎಕ್ಸಾಂಪಲ್, ಈಗ 2 ಮೆಂಬರ್ಸ್ ಇದ್ದರೆ ಆ 2 ಮೆಂಬರ್ಸ್ಗೆ ಆ ಮೊಬೈಲ್ ಅನ್ನು ಉಪಯೋಗಿಸಬಾರ್ದು, ಒಬ್ಬರಿಗೆ ಒಂದೇ ಮೊಬೈಲನ್ನು ಉಪಯೋಗಿಸಬೇಕು. ಅದು ಎಕ್ಸಾಂಪಲ್. ಮೊಬೈಲ್ ಸಂಖ್ಯೆ ಬದಲಾವಣೆ ಯಾವುದೇ ಹಂತದಲ್ಲಿ ಪರಿಗಣಿಸಲಾಗುವುದಿಲ್ಲ. ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಯು ನಮೂದಿಸುವ ಜಾತಿ ಆದಾಯ ಪ್ರಮಾಣ ಮತ್ತು 371J RD ಸಂಖ್ಯೆಯ ಆಧಾರದ ಮೇಲೆ ಅಭ್ಯರ್ಥಿಗಳ ಮೀಸಲಾತಿ ವಿವರಗಳನ್ನು 371J ಅಂದರೆ ಗೊತ್ತಲ್ವಾ ಸ್ಟೂಡೆಂಟ್ಸ್? ಹೈದರಾಬಾದ್ ಕರ್ನಾಟಕನೇ, ಯಾವುದೇ ರೀತಿಯ ಡೌಟ್ ಇರಬಾರ್ದು. ಓಕೆ, ಅದೇ ರೀತಿ ಸ್ಯಾಟ್ಸ್ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸಂಖ್ಯೆಯ ಆಧಾರದ ಮೇಲೆ ಅಭ್ಯರ್ಥಿಯ ವ್ಯಾಸಂಗದ ವಿವರಗಳನ್ನು ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುವುದು. ನಂತರ ಅಭ್ಯರ್ಥಿಗಳಿಗೆ ಕ್ಲೈಮ್ಸ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು. ಕ್ಲೈಮ್ಸ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಎಂದು ನಮೂದಿಸಿದ್ದರೆ ಅಂತಹ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಯಾವುದೇ ಕಚೇರಿಗೆ, ಕಾಲೇಜಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ನಂತರ ದಿನಗಳಲ್ಲಿ CET ಫಲಿತಾಂಶದ ನಂತರ ವೆರಿಫಿಕೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು.
ಇಲ್ಲಿ ಏನಾದರೂ ನಿಮ್ಮದು ಕ್ಲೈಮ್ಸ್ ಸರ್ಟಿಫಿಕೇಟ್ ಸಕ್ಸಸ್ಫುಲಿ ಅಂತ ಬಂತು ಅಂದರೆ ಎಲ್ಲಿ ನಿಮ್ಮ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆದ ಹಾಗೆ. ಕೆ ಸಿ ಇ ಟಿ ಎಕ್ಸಾಮ್ ಬರೆಯೋದು ನೀವು ಏಪ್ರಿಲ್ 16ನೇ ದಿನಾಂಕ. ಹೌದು, ಹಾಗಾದರೆ ಹಾಲ್ ಟಿಕೆಟ್ ಕೂಡ ಕೊಡ್ತಾರೆ. ಏಪ್ರಿಲ್ 16ಕ್ಕೆ ಪರೀಕ್ಷೆ ಇದೆ ಅಂದರೆ ಅಟ್ಲೀಸ್ಟ್ ಅಂದರೂ ಏಪ್ರಿಲ್ 13 ಅಥವಾ 14ನೇ ತಾರೀಕಿಗೆ ಹಾಲ್ ಟಿಕೆಟ್ಸ್ ಬಂದೇ ಬರ್ತವೆ ಕೆ ಸಿ ಇ ಟಿಯಿಂದ. ನೀವು ಡೌನ್ಲೋಡ್ ಮಾಡಿಕೊಳ್ಳೋದು ಹೇಗೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಕೆ ಸಿ ಇ ಟಿ ಈಸಿ ಆಗುವಂತೆ ಸ್ವಲ್ಪ ಟ್ರಿಕ್ಸ್, ಮ್ಯಾಥಮೆಟಿಕ್ಸ್ ಆಗಲಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ಯಾವ ರೀತಿ ಹೋಗಬೇಕು, ಹೋದ ವರ್ಷ ಮಾಡಲ್ ಕ್ವಶನ್ ಪೇಪರ್ಸ್ ಇದ್ದಾವೆ, ಬಟ್ಟು ಯಾವ ಎಕ್ಸಾಮ್ಸ್ಗೆ ಹೇಗೆ ನಡೆಸುತ್ತಾರೆ, ಈಸಿ ಟ್ರಿಕ್ಸ್ನಿಂದ ಹೇಗೆ ಡ್ರಾಪ್ ಮಾಡಿ ಬರೋದಪ್ಪ, ಬಬಲ್ ಮಾಡಿ ಬರೋದು ಆ ಕ್ವಶನ್ಗೆ ಆನ್ಸರ್ ಅನ್ನೋ ನಾನು ಹೇಳ್ಕೊಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪ್ಲೀಸ್ ನೀವು ಏನಾದರೂ ಹೇಳ್ತೀನಿ ನೋಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಈ ಚಾನಲಿಂದ ತುಂಬ ಇನ್ಫಾರ್ಮೇಷನ್ಸ್ ಮತ್ತು ಹೆಲ್ಪ್ಫುಲ್ ವೀಡಿಯೋಸ್ ಬರ್ತಾ ಇರುತ್ತೆ. ಮಿಸ್ ಮಾಡ್ಕೋಬೇಡಿ. ಪ್ಲೀಸ್ ಟು ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಫ್ರೆಂಡ್ಸ್ಗೂ, ವಾಟ್ಸಪ್ ಗ್ರೂಪ್ಸ್ಗೂ, ಹಲವಾರು ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ. ಅವ್ರಿಗೂ ಯಾವುದೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಈ ವಿಡಿಯೋದಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಲ್ ದ ಬೆಸ್ಟ್ ಕೆ ಸಿ ಇ ಟಿ ಸ್ಟೂಡೆಂಟ್ಸ್. ಸೆಕೆಂಡ್ ಪಿ ಯು ಸಿ ಸ್ಕೋರ್ಸ್ ಚೆನ್ನಾಗಿರಲಿ, ಕೆ ಸಿ ಇ ಟಿ ಸ್ಕೋರ್ ಚೆನ್ನಾಗಿರಲಿ. ಆ ಎಕ್ಸಾಮ್ ನೆಗ್ಲೆಕ್ಟ್ ಮಾಡಿ ಈ ಎಕ್ಸಾಮ್ ಚೆನ್ನಾಗಿ ಬರ್ತೀನಿ, ಈ ಎಕ್ಸಾಮ್ ನೆಗ್ಲೆಕ್ಟ್ ಮಾಡಿ ಆ ಎಕ್ಸಾಮ್ ಚೆನ್ನಾಗಿ ಬರ್ತೀನಿ ಅನ್ನೋದು ಬೇಡ. ಎರಡು ಚೆನ್ನಾಗಿ ಬರೆಯಿರಿ. ಸ್ಕೋರ್ ಅನ್ನೋ ಔಟ್ ತನ್ನಿ. ಆನಂದ ಪಡಿಸಿ ನಿಮ್ಮ ತಂದೆ ತಾಯಿಯನ್ನು ನೀವು ಆನಂದ ಪಡಿ ಅಂತ ಹೇಳ್ಕೊಳ್ತಾ ಮನಸ್ಪೂರ್ವಕವಾಗಿ ನನ್ನ ಒಂದು ಕಡೆಯಿಂದ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ಗೂ ಮತ್ತು ಕೆ ಸಿ ಇ ಟಿ ಎಕ್ಸಾಮ್ಗೂ ಮನಸ್ಪೂರ್ವಕವಾಗಿ ನಾನು ಹೇಳಿಕೊಳ್ಳುತ್ತಿರುವ ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿನಿ 2025ನೇ ಇಸ್ವಿಯ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ನಿಮ್ಮ ಪ್ರಿಪ್ರೇಷನ್ ಮತ್ತು ಒಳ್ಳೆಯ ಧೈರ್ಯದಿಂದ ಇರ್ರಿ. ಈ ಕ್ವಶನ್ ನಾನು ಓದಿಲ್ಲ ಅಂತ ಬರೋಕ್ಕೆ ಹೋಗ್ಬೇಡಿ. ನಿಮಗೆ ಏನು ಬರುತ್ತೋ ಓನಾಗಿ ಅದನ್ನು ಕೂಡ ಟ್ರೈ ಮಾಡಿ ಬರೆದು ಬನ್ನಿ ಅಂತ ಹೇಳ್ಕೊಳ್ತಾ, ನಿಮ್ಮ ತಂದೆ ತಾಯಿಯನ್ನು ಮಾತ್ರ ತುಂಬ ನವ್ವಿಸಿ ನಿಮ್ಮ ರಿಸಲ್ಟ್ ನೋಡಿ ನಗಬೇಕು, ಅವರು ಬಾಧೆ ಪಡಬಾರ್ದು ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಆಯಿತು, ಮುಂದೆ ನೋಡ್ಕೊಳ್ಳೋಣ. ರಿಸಲ್ಟ್ ಬಿಟ್ಟ ಮೇಲೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್, ಶೇರ್ ವಿತ್ ಮೋರ್ ಫ್ರೆಂಡ್ಸ್.